ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀ ಜ್ಞಾನೇಶ್ವರ ಶಿಕ್ಷಣ ಸಂಸ್ಥೆ. ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಅದೇ ರೀತಿ ನಾವು ಮಾಡ್ತಕ್ಕಂಥ ಹೊಸ ಹೊಸ ವಿಡಿಯೋಗಳು ನಿಮಗೆ ಬೇಗನೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ ಅಂತ ಹೇಳ್ತಾ, ಈ ದಿನ ಇವತ್ತು ನಾವು ದಿನಾಂಕ 22/12/2025 ನಡೆದಿರ್ತಕ್ಕಂತಹ ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ವಿಜಯಪುರ ಈ ವಿಶ್ವವಿದ್ಯಾಲಯದ ಅಧೀನದಲ್ಲಿ ಬರ್ತಕ್ಕಂತಹ BA BSc BCom ಹಾಗೂ ಇನ್ನುಳಿದ ಎಲ್ಲ ಪದವಿ ವಿದ್ಯಾರ್ಥಿಗಳಿಗೆ ಸೈಬರ್ ಸೆಕ್ಯೂರಿಟಿ ಎಂಬ ವಿಷಯದ ಕುರಿತು ಪರೀಕ್ಷೆ ಈಗಾಗಲೇ ನಡೆದಿದೆ. ಈ ಪರೀಕ್ಷೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದಿಷ್ಟು ಸರಿಯಾಗಿರ್ತಕ್ಕಂತಹ ಉತ್ತರಗಳನ್ನ ಇವತ್ತಿನ ದಿನ ನಾವು ನಿಮ್ಮೊಂದಿಗೆ ಚರ್ಚೆ ಮಾಡ್ತಾ ಹೋಗ್ತೀನಿ. ಹಾಗಾದ್ರೆ ಯಾಕೆ ತಡ ಮಾಡೋದು, ಇವತ್ತಿನ ಈ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಹಾಗಾದ್ರೆ ಮೊದಲನೇ ಪ್ರಶ್ನೆ ನೋಡಿ, ವಿಚ್ ಪ್ರೋಟೋಕಾಲ್ ಈಸ್ ಫಂಡಮೆಂಟಲ್ ಆಫ್ ಸೈಬರ್ ಸ್ಪೇಸ್ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಫಿಸಿಕಲ್ ಡೇಟಾ ಸರ್ವಿಸ್, ಬಿ ಎನ್ಕ್ರಿಪ್ಷನ್ ಅಲ್ಗೋರಿದಮ್, ಸಿ ಡಿಜಿಟಲ್ ನೆಟ್ವರ್ಕ್, ಡೇಟಾ ಅಂಡ್ ಕಮ್ಯುನಿಕೇಶನ್ ಪ್ರೋಟೋಕಾಲ್, ಡಿ ಮೊಬೈಲ್ ಅಪ್ಲಿಕೇಶನ್. ಇಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇಷ್ಟೇ ಇದೆ ನೋಡಿ, ಪ್ರೋಟೋಕಾಲ್ ಈಸ್ ಫಂಡಮೆಂಟಲ್ ಅಂತ ಕೇಳಿದ್ದಾರೆ. ಪ್ರೋಟೋಕಾಲ್ ಈಸ್ ಫಂಡಮೆಂಟಲ್ ಅಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ನಾವು ಯಾವುದನ್ನು ಕರಿತೀವಿ, ಡಿಜಿಟಲ್ ನೆಟ್ವರ್ಕ್ ಡೇಟಾ ಅಂಡ್ ಕಮ್ಯುನಿಕೇಶನ್ ಪ್ರೋಟೋಕಾಲ್. ಹೌದಾ, ಈ ಡೇಟಾ ಅಂಡ್ ಕಮ್ಯುನಿಕೇಶನ್ ಪ್ರೋಟೋಕಾಲ್ಗಳಲ್ಲೇ ಏನಾಗ್ತದೆ ಅಂತಂದ್ರೆ TCP/IP ಆಗಿರಬಹುದು, IP ಆಗಿರಬಹುದು, ಹಾಗೆ ಇಂಟರ್ನೆಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದಿಷ್ಟು ಪ್ರೋಟೋಕಾಲ್ಗಳನ್ನು ಒಳಗೊಂಡಿರ್ತಕ್ಕಂಥದ್ದೇ ಡಿಜಿಟಲ್ ನೆಟ್ವರ್ಕ್ ಮತ್ತು ಡೇಟಾ ಅಂಡ್ ಕಮ್ಯುನಿಕೇಶನ್ ಪ್ರೋಟೋಕಾಲ್. ಹಾಗಾದ್ರೆ ಸರಿಯಾದ ಆಯ್ಕೆ ಸಿ. ಇನ್ನು ಮುಂದಿನ ಪ್ರಶ್ನೆ, ವಾಟ್ ಈಸ್ ದ ಪ್ರೈಮರಿ ಫಂಕ್ಷನ್ ಆಫ್ ಸೈಬರ್ ಸೆಕ್ಯೂರಿಟಿ? ಆಪ್ಷನ್ ಎ ಟು ಎನ್ಹಾನ್ಸ್ ಸಿಸ್ಟಮ್ ಪರ್ಫಾರ್ಮೆನ್ಸ್, ಬಿ ಟು ಸ್ಟ್ರೀಮ್ಲೈನ್ ಸಾಫ್ಟ್ವೇರ್ ಡೆವಲಪ್ಮೆಂಟ್, ಸಿ ಸೇಫ್ಗಾರ್ಡ್ ಇನ್ಫಾರ್ಮೇಶನ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಫ್ರಾಮ್ ಸೈಬರ್ ಥ್ರೆಟ್, ಡಿ ಟು ಇನ್ಕ್ರೀಸ್ ಡೇಟಾ ಸ್ಟೋರೇಜ್ ಕೆಪಾಸಿಟಿ. ಇಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇಷ್ಟೇ, ಪ್ರೈಮರಿ ಫಂಕ್ಷನ್ ಆಫ್ ಸೈಬರ್ ಸೆಕ್ಯೂರಿಟಿ ಅಂದರೆ ಪ್ರಾಥಮಿಕವಾಗಿ ಸೈಬರ್ ಸೆಕ್ಯೂರಿಟಿಯ ಕಾರ್ಯ ಏನು ಅಂತ ಕೇಳ್ತಾರೆ. ಸೈಬರ್ ಸೆಕ್ಯೂರಿಟಿ ಅಂತಂದ್ರೆ ತಮ್ಮೆಲ್ಲರಿಗೂ ಗೊತ್ತಿದೆ, ಸೈಬರ್ ಸೆಕ್ಯೂರಿಟಿ ಅಂತಂದ್ರೆ ಸೇಫ್ಗಾರ್ಡ್ ಇನ್ಫಾರ್ಮೇಶನ್ಸ್ ಆಗಿರ್ಬೋದು, ಹಾಗೆ ಸೈಬರ್ ಥ್ರೆಟ್ಸ್ಗಳು ಬರದೇ ಇರೋ ರೀತಿಯಾಗಿ ಒಂದು ಇನ್ಫ್ರಾಸ್ಟ್ರಕ್ಚರ್ಸ್ ಅನ್ನ ಬಿಲ್ಡಪ್ ಮಾಡೋದೇ ಏನಾಗಿರುತ್ತೆ ಅಂತಂದ್ರೆ ಸೈಬರ್ ಸೆಕ್ಯೂರಿಟಿಯ ಪ್ರಾಥಮಿಕವಾಗಿರ್ತಕ್ಕಂಥ ಕಾರ್ಯ ಆಗಿರುತ್ತೆ. ಹಾಗಾದ್ರೆ ಸರಿಯಾಗಿರ್ತಕ್ಕಂಥ ಆಯ್ಕೆ ಟು ಸೇಫ್ಗಾರ್ಡ್ ಇನ್ಫಾರ್ಮೇಶನ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಫ್ರಾಮ್ ಸೈಬರ್ ಥ್ರೆಟ್. ಪ್ರಶ್ನೆ 3, ವಾಟ್ ಈಸ್ ಸೈಬರ್ ಸೆಕ್ಯೂರಿಟಿ? ಹೌದಾ, ಸೈಬರ್ ಸೆಕ್ಯೂರಿಟಿ ಅಂದ್ರೆ ಏನು ಕೇಳ್ತಾರೆ ಪ್ರಶ್ನೆ. ಮೊದಲನೇ ಆಯ್ಕೆ ಪ್ರೊಟೆಕ್ಟಿಂಗ್ ಡೇಟಾ ಫ್ರಾಮ್ ಥೆಫ್ಟ್, ಸೇಫ್ಗಾರ್ಡ್ ಡಿಜಿಟಲ್ ಸಿಸ್ಟಮ್, ಪ್ರಿವೆಂಟಿಂಗ್ ಅನ್ಅಥರೈಸ್ಡ್ ಆಕ್ಸೆಸ್ ಅಂಡ್ ಆಲ್ ಆಫ್ ದಿ ಎಬೋ ಅಂತ ಹೇಳ್ತಾರೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಆಲ್ ಆಫ್ ದಿ ಎಬೋ. ಯಾಕಂತಂದ್ರೆ ಪ್ರೊಟೆಕ್ಟಿಂಗ್ ದಿ ಡೇಟಾ ಫ್ರಾಮ್ ಥೆಫ್ಟ್ ಯಾವುದಾದ್ರೂ ಸೈಬರ್ ನಲ್ಲಿ ದಾಳಿ ಆಗದೆ ಇರೋ ರೀತಿಯಲ್ಲಿ ದತ್ತಾಂಶಗಳನ್ನ ಏನ್ ಮಾಡುತ್ತೆ ಅಂತಂದ್ರೆ ಪ್ರೊಟೆಕ್ಟ್ ಮಾಡುತ್ತೆ. ಸೇಫ್ ಗಾರ್ಡ್ ಡಿಜಿಟಲ್ ಸಿಸ್ಟಮ್ ಅನ್ನ ಅಷ್ಟೇ ಸೇಫ್ ಗಾರ್ಡ್ ಅಲ್ಲಿ ಏನ್ ಮಾಡುತ್ತೆ, ಪ್ರೊಟೆಕ್ಟ್ ಮಾಡುತ್ತೆ. ಅದಷ್ಟೇ ಅಲ್ಲದೆ ಪ್ರಿವೆಂಟಿಂಗ್ ಅನ್ಅಥರೈಸ್ಡ್ ಎಕ್ಸೆಸ್, ಯಾವುದೇ ಅನ್ಅಥರೈಸ್ಡ್ ಎಕ್ಸೆಸ್ ಆಗಿರ್ತಕ್ಕಂಥದ್ದನ್ನ ಏನ್ ಮಾಡುತ್ತೆ ಅಂತಂದ್ರೆ ಅದನ್ನ ತಡೆ ಹಿಡಿಯುತ್ತೆ. ಹಾಗಾಗಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಆಪ್ಷನ್ ಡಿ ಆಲ್ ಆಫ್ ದಿ. ಓಕೆ, ಮುಂದಿನ ಪ್ರಶ್ನೆ 4, ವಿಚ್ ಪ್ರೋಟೋಕಾಲ್ ಈಸ್ ಫಂಡಮೆಂಟಲ್ ಟು ಇಂಟರ್ನೆಟ್ ಕಮ್ಯುನಿಕೇಶನ್? ಯಾವ ಪ್ರೋಟೋಕಾಲ್ ಅನ್ನ ನಾವು ಫಂಡಮೆಂಟಲ್ ಟು ಇಂಟರ್ನೆಟ್ ಕಮ್ಯುನಿಕೇಶನ್ ಅಂದ್ರೆ ಇಂಟರ್ನೆಟ್ ಕಮ್ಯುನಿಕೇಶನ್ಗೋಸ್ಕರ ನಾವು ಯೂಸ್ ಮಾಡ್ತಕ್ಕಂತಹ ಬೇಸಿಕ್ ಆಗಿರ್ತಕ್ಕಂಥ ಒಂದು ಪ್ರೋಟೋಕಾಲ್ ಯಾವುದಂತ ಹೇಳ್ತಾರೆ. ಮೊದಲನೇ ಆಯ್ಕೆ STTP ಅಂತ ಇದೆ, ಎರಡನೇ ಆಯ್ಕೆ DNS ಅಂತ ಇದೆ, ಮೂರನೇ ಆಯ್ಕೆ TCP/IP ಅಂತ ಇದೆ, ನಾಲ್ಕನೇ ಆಯ್ಕೆ FTP ಅಂತ ಇದೆ. STTP ಅಂತಂದ್ರೆ ತಮ್ಮೆಲ್ಲರಿಗೂ ಗೊತ್ತಿದೆ, ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಹೌದಾ, ಎರಡನೇದು DNS ಅಂದ್ರೂ ಕೂಡ ತಮ್ಗೆ ಗೊತ್ತಿದೆ, ಡೊಮೈನ್ ನೇಮ್ ಸಿಸ್ಟಮ್ ಅಂತ ಕರಿತೀವಿ. ಆಮೇಲೆ TCP/IP ಅಂತಂದ್ರೆ ಟ್ರಾನ್ಸ್ಮಿಷನ್ ಕಂಟ್ರೋಲ್
ಪ್ರೋಟೋಕಾಲ್ ಬಾರ್ ಇಂಟರ್ನೆಟ್ ಪ್ರೋಟೋಕಾಲ್ ಅಂತ ಕರಿತೀವಿ. FTP ಅಂದ್ರೂ ಕೂಡ ತಮಗೆ ಗೊತ್ತಿದೆ, ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಹಾಗಾದ್ರೆ ಇಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇಷ್ಟೇ. ಇಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಏನಿದೆ ಅಂತಂದ್ರೆ ಫಂಡಮೆಂಟಲ್ ಟು ಇಂಟರ್ನೆಟ್ ಕಮ್ಯುನಿಕೇಶನ್. ಹಾಗಾದ್ರೆ ಸರಿಯಾಗಿರ್ತಕ್ಕಂಥ ಆಯ್ಕೆ ಯಾವುದಪ್ಪ ಅಂತಂದ್ರೆ TCP ಬಾರ್ IP. ಈ ಉತ್ತರ ಸರಿಯಾಗಿದೆ. ಆಪ್ಷನ್ ಸಿ ಇಸ್ ಅ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ 5. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಕೀ ಸೈಬರ್ ಸೆಕ್ಯೂರಿಟಿ ಟೂಲ್? ಕೇಳಿರ್ತಕ್ಕಂಥ ಪ್ರಶ್ನೆ ಈ ರೀತಿಯಾಗಿದೆ. ಆಪ್ಷನ್ ಎ ಡೇಟಾ ರಿಕವರಿ, ಬಿ ಸೋಷಿಯಲ್ ಎಂಜಿನಿಯರಿಂಗ್, ಸಿ ಎನ್ಕ್ರಿಪ್ಷನ್, ಡಿ ರಿಸ್ಕ್ ಅವಾಯ್ಡೆನ್ಸ್ ಅಂತ ಇದೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಏನಪ್ಪಾ ಅಂತಂದ್ರೆ ಕೀ. ಹೌದಾ, ಕೀ ಆಫ್ ಸೈಬರ್ ಸೆಕ್ಯೂರಿಟಿ ಟೂಲ್. ಕೀ ಆಫ್ ಸೈಬರ್ ಸೆಕ್ಯೂರಿಟಿ ಅಂತಂದ್ರೆ ನಾವು ಯಾವ ಆಯ್ಕೆ ಸರಿಯಾಗಿದೆ ಅಂತಂದ್ರೆ ಆಪ್ಷನ್ ಸಿ ಈಸ್ ಅ ರೈಟ್ ಆನ್ಸರ್. ಎನ್ಕ್ರಿಪ್ಷನ್ ಅಂತಕ್ಕಂಥ ಆಯ್ಕೆ ಸರಿಯಾಗಿದೆ. ಪ್ರಶ್ನೆ 6. ವಾಟ್ ಡಸ್ DNS ಸ್ಟ್ಯಾಂಡ್ಸ್ ಫಾರ್ ಇನ್ ಸೈಬರ್ ಸ್ಪೇಸ್? ಸೈಬರ್ ಸ್ಪೇಸ್ ಎಂಬ ವಿಷಯದಲ್ಲಿ DNS ಅಂತಕ್ಕಂಥದ್ದರ ಪೂರ್ಣ ರೂಪ ಏನು ಅಂತ ಕೇಳ್ತಾರೆ. ಮೊದಲನೇ ಆಯ್ಕೆ ಡೊಮೇನ್ ನೇಮ್ ಸಿಸ್ಟಮ್, ಎರಡನೇ ಆಯ್ಕೆ ಡಿಜಿಟಲ್ ನೆಟ್ವರ್ಕ್ ಸೆಕ್ಯೂರಿಟಿ ಅಂತ ಕರಿತೀವಿ, ಮೂರನೇದು ಡೇಟಾ ನೇವಿಗೇಷನ್ ಸಿಸ್ಟಮ್ ಅಂತ ಕರಿತೀವಿ, ನಾಲ್ಕನೇದು ಡೈನಾಮಿಕ್ ನೆಟ್ವರ್ಕ್ ಸರ್ವಿಸ್ ಅಂತ ಕರಿತೀವಿ. ಹಾಗಾದ್ರೆ DNS ಅಂತಂದ್ರೆ ಇಷ್ಟೇ. ಸರಿಯಾಗಿರ್ತಕ್ಕಂಥ ಆಯ್ಕೆ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಎ DNS ಅಂತಂದ್ರೆ ಡೊಮೇನ್ ನೇಮ್ ಸಿಸ್ಟಮ್ ಅಂತ ಕರಿತೀವಿ. ಪ್ರಶ್ನೆ 7. ಪ್ರೋಟೋಕಾಲ್ ಈಸ್ ಅಂತ ಕೇಳಿದ್ದಾರೆ. ಪ್ರೋಟೋಕಾಲ್ ಅಂತಂದ್ರೆ ಏನು? ಆಪ್ಷನ್ ಎ ಸೆಟ್ ಆಫ್ ಕನೆಕ್ಷನ್, ಆಪ್ಷನ್ ಬಿ ಸೆಟ್ ಆಫ್ ಗ್ರೂಪ್ಸ್, ಆಪ್ಷನ್ ಸಿ ಸೆಟ್ ಆಫ್ ಫಾರ್ಮ್ಯಾಟ್ಸ್ ಅಂಡ್ ಪ್ರೊಸೀಜರ್ಸ್, ಅಂಡ್ ಡಿ ನನ್ ಆಫ್ ದಿ ಅಬವ್. ಹಾಗಾದ್ರೆ ಪ್ರೋಟೋಕಾಲ್ ಅಂತಂದ್ರೆ ನಾವೇನ್ ಕರಿತೀವಿ? ಸೆಟ್ ಆಫ್ ಫಾರ್ಮ್ಯಾಟ್ ಅಂಡ್ ಪ್ರೊಸೀಜರ್ ಅಂತ ಕರಿತೀವಿ. ಹಾಗಾದ್ರೆ ಆಪ್ಷನ್ ಸಿ ಈಸ್ ಅ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಮುಂದಿನದಾಗಿರ್ತಕ್ಕಂಥ ಪ್ರಶ್ನೆ ವಿಚ್ ಆಫ್ ದ ಫಾಲೋಯಿಂಗ್ ಪ್ರಿವೆಂಟ್ಸ್ ಅನ್ಅಥರೈಸ್ಡ್ ಆಕ್ಸೆಸ್ ಟು ನೆಟ್ವರ್ಕ್? ಆಪ್ಷನ್ ಎ DNS, ಆಪ್ಷನ್ ಬಿ ಫೈರ್ವಾಲ್, ಆಪ್ಷನ್ ಸಿ CSS, ಆಪ್ಷನ್ ಡಿ API ಅಂತ ಇದೆ. ಇಲ್ಲಿ ಅನ್ಅಥರೈಸ್ಡ್ ಆಕ್ಸೆಸ್ ಅನ್ನ ಪ್ರಿವೆಂಟ್ ಮಾಡಲಿಕ್ಕೆ ಯಾವುದು ಅಂತಂದ್ರೆ ಫೈರ್ ವಾಲ್ ಅನ್ನ ಯೂಸ್ ಮಾಡ್ತೀವಿ. ಹಾಗಾದ್ರೆ ಆಯ್ಕೆ 2 ಸರಿಯಾಗಿ. ಆಯ್ಕೆ 2 ಅಂತಂದ್ರೆ ಬಿ ಈಸ್ ಅ ರೈಟ್ ಆನ್ಸರ್. ಪ್ರಶ್ನೆ 9. ವಾಟ್ ಈಸ್ ದ WWW ಅಂತಕ್ಕಂಥದ್ದು ಏನು ಅಂತಕ್ಕಂಥದ್ದು ಕೇಳಿದ್ದಾರೆ. ಪ್ರಶ್ನೆ 9 ಮೊದಲನೇದು ನೋಡಿ, ಅ ಸ್ಪೆಸಿಫಿಕ್ ಟೈಪ್ ಆಫ್ ಕಂಪ್ಯೂಟರ್, an online gaming platform, C a system for interlinked hypertext document, D another name for internet. ಹೌದಾ, ಇಲ್ಲಿ WWW ಅನ್ನ ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಸಿಸ್ಟಮ್ ಫಾರ್ ಇಂಟರ್ಲಿಂಕ್ಡ್ ಹೈಪರ್ ಟೆಕ್ಸ್ಟ್ ಡಾಕ್ಯುಮೆಂಟ್. ಹೈಪರ್ ಟೆಕ್ಸ್ಟ್ ಡಾಕ್ಯುಮೆಂಟ್ಗಳನ್ನ ಒಂದಕ್ಕೊಂದು ಇಂಟರ್ ಕನೆಕ್ಷನ್ ಮಾಡಿಬಿಟ್ಟು ಒಂದು ಸಿಸ್ಟಮ್ ಅಲ್ಲಿ ಅಥವಾ ಒಂದು ವ್ಯವಸ್ಥಿತವಾಗಿ ಅದನ್ನ ಪಬ್ಲಿಷ್ ಮಾಡ್ತಕ್ಕಂಥದ್ದಕ್ಕೆ ನಾವೇನಂತ ಕರಿತೀವಿ? WWW ಅಂತ ಕರಿತೀವಿ. WWW ಅಂತಂದ್ರೂ ಕೂಡ ಸಾಮಾನ್ಯವಾಗಿ ವರ್ಲ್ಡ್ ವೈಡ್ ವೆಬ್ ಅಂತ ಕೂಡ ಕರಿಬಹುದು. ಅದೇ ರೀತಿಯಾಗಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಆಪ್ಷನ್ ಸಿ. ವಾಟ್ ಡಸ್ .org ಇನ್ ಡೊಮೇನ್ ನೇಮ್ ರೀಪ್ರೆಸೆಂಟ್ಸ್? .org ಅಂತಕ್ಕಂಥದ್ದು ಇದು ಯಾವ ಡೊಮೇನ್ ನೇಮ್ ಅನ್ನ ರೀಪ್ರೆಸೆಂಟ್ ಮಾಡುತ್ತೆ? ಆರೆಂಜ್, ಆರ್ಗನೈಸೇಷನ್, ಆರ್ಗನ್, ಒರಿಜಿನಲ್. ಓಕೆ, .org ಅಂತಂದ್ರೆ ಇದು ಆರ್ಗನೈಸೇಷನ್ ಇರ್ತಕ್ಕಂತಹ ಅಥವಾ ಆರ್ಗನೈಸೇಷನ್ಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಡೊಮೇನ್ ನೇಮ್ ಅಂತ ನಾವು ಕರಿಬಹುದು. ಹಾಗಾದ್ರೆ ನೋಡಿ, ಪ್ರತಿಯೊಂದು ವೆಬ್ಸೈಟ್ಗಳು .org ಇಂದ ಯಾವ ವೆಬ್ಸೈಟ್ಗಳು ಎಂಡ್ ಆಗ್ತಾವಲ್ಲ ಅವೆಲ್ಲವೂ ಕೂಡ ಆರ್ಗನೈಸೇಷನ್ ವೆಬ್ಸೈಟ್ ಅಂತ ಕರಿತೀವಿ. ಪ್ರಶ್ನೆ 11. ಹೂ ಈಸ್ ದ ಫಾದರ್ ಆಫ್ ಕಂಪ್ಯೂಟರ್ ಸೆಕ್ಯೂರಿಟಿ ಅಂತ ಕರೀತಾರೆ? ಹೂ ಈಸ್ ದ ಫಾದರ್ ಆಫ್ ಕಂಪ್ಯೂಟರ್ ಸೆಕ್ಯೂರಿಟಿ? ಆಪ್ಷನ್ ಎ ಅಗಸ್ಟ್ ಕೆರ್ಕಾಪ್ಸ್, ಬಿ ಬಾಮ್ ಥಾಮ್ಸನ್, ಸಿ ರಾಬರ್ಟ್, ಡಿ ಚಾರ್ಲೆಸ್. ಹೌದಾ, ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಎ ಅಗಸ್ಟ್ ಕೆರ್ಕಾಪ್ಸ್ ಅವರನ್ನ ಏನಂತ ಕರಿತೀವಿ? ದ ಫಾದರ್ ಆಫ್ ಕಂಪ್ಯೂಟರ್ ಸೆಕ್ಯೂರಿಟಿ ಅಂತ ಕರಿತೀವಿ. ಪ್ರಶ್ನೆ 12. ವಿಚ್ ಆಫ್ ದ ಫಾಲೋಯಿಂಗ್ ಈಸ್
ಟೈಪ್ ಆಫ್ ಸೈಬರ್ ಸೆಕ್ಯೂರಿಟಿ. ಮೊದಲನೇದು ಕ್ಲೌಡ್ ಸೆಕ್ಯೂರಿಟಿ, ಎರಡನೇದು ನೆಟ್ವರ್ಕ್ ಸೆಕ್ಯೂರಿಟಿ, ಮೂರನೇದು ಅಪ್ಲಿಕೇಶನ್ ಸೆಕ್ಯೂರಿಟಿ, ನಾಲ್ಕನೇದು ಆಲ್ ಆಫ್ ದೀಸ್. ಹೌದಾ? ಈ ಮೂರು ಆಯ್ಕೆಗಳು ಕೂಡ ಏನಾಗುತ್ತೆ ಅಂತಂದ್ರೆ ಟೈಪ್ ಆಫ್ ಸೈಬರ್ ಸೆಕ್ಯೂರಿಟಿ ಆಗುತ್ತೆ. ಹಾಗಾದ್ರೆ ಸರಿಯಾಗಿರ್ತಕ್ಕಂಥ ಆಯ್ಕೆ ಆಪ್ಷನ್ ಡಿ. ಪ್ರಶ್ನೆ 13. ವಾಟ್ ಈಸ್ ದ ಪರ್ಪಸ್ ಆಫ್ ಅ ವೆಬ್ ಬ್ರೌಸರ್? ಆಪ್ಷನ್ ಎ ಟು ಹೋಸ್ಟ್ ವೆಬ್ಸೈಟ್ಸ್, ಆಪ್ಷನ್ ಬಿ ಟು ಸೆಂಡ್ ಇಮೇಲ್ಸ್, ಆಪ್ಷನ್ ಸಿ ಟು access and display web content, ಆಪ್ಷನ್ ಡಿ ಮ್ಯಾನೇಜ್ ಕಂಪ್ಯೂಟರ್ ಫೈಲ್ಸ್. ಹಾಗಾದ್ರೆ ಈ ಯಾವ ಪರ್ಪಸ್ಗೋಸ್ಕರ ವೆಬ್ ಬ್ರೌಸರ್ ಅನ್ನ ನಾವು ಬಳಕೆ ಮಾಡ್ಕೋತೀವಿ? ಯಾವ ಪರ್ಪಸ್ಗೋಸ್ಕರ ಅಂತಂದ್ರೆ ಟು access and display the web content, ಅಂದ್ರೆ ವೆಬ್ ಕಂಟೆಂಟ್ ಅನ್ನ ನೋಡ್ಲಿಕ್ಕೆ ಮತ್ತು ಅದನ್ನ ಬಳಕೆ ಮಾಡ್ಕೊಳ್ಳಿಕ್ಕೆ ವೆಬ್ ಬ್ರೌಸರ್ ಅನ್ನ ಬಳಕೆ ಮಾಡ್ತೀವಿ. ಇನ್ನು ಮುಂದಿನದಾಗಿರ್ತಕ್ಕಂಥ ಪ್ರಶ್ನೆ 14. ಎಕ್ಸೆಸಿಂಗ್ ಡೇಟಾ ವಿತೌಟ್ ಪರ್ಮಿಷನ್ ಈಸ್ ನೋನ್ ಆಸ್, ಅಂದ್ರೆ ಯಾವುದಾದ್ರೂ ಒಂದು ದತ್ತಾಂಶವನ್ನ ಪರ್ಮಿಷನ್ ತಗೊಳ್ಳಾರ್ದೇನೆ ಯೂಸ್ ಮಾಡ್ತಕ್ಕಂತಹ ಅಥವಾ ಪರ್ಮಿಷನ್ ತೆಗೆದುಕೊಳ್ಳಲಾರದೆ ಅದನ್ನ ಬಳಕೆ ಮಾಡ್ತಾ ಇದ್ವಿ ಅಂತಂದ್ರೆ ಅದಕ್ಕೆ ಏನಂತ ಕರೀತಾರೆ? ಆಪ್ಷನ್ ಎ ಅನ್ಅಥರೈಸ್ಡ್ ಎಕ್ಸೆಸ್ ಅಂತ ಕರೀತಾರೆ, ಬಿ ಲೀಗಲ್ ಎಕ್ಸೆಸ್, ಸಿ ವಿತೌಟ್ ಪರ್ಮಿಷನ್, ಡಿ ವಿತ್ ಪರ್ಮಿಷನ್. ಹಾಗಾದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಆಪ್ಷನ್ ಎ. ಹೌದು, ಆಪ್ಷನ್ ಎ ಏನಂತ ಕರಿತೀವಿ? ಅನ್ಅಥರೈಸ್ಡ್ ಎಕ್ಸೆಸ್ ಅಂತ ಕರಿತೀವಿ. ಪ್ರಶ್ನೆ 15. ದ ಲೀಗಲ್ ಅಂಡ್ ರೆಗ್ಯುಲೇಟರಿ ಎಕ್ಸೆಪ್ಟ್ಸ್ ಆಫ್ ಇಂಟರ್ನೆಟ್ ರೆಫರ್ಸ್ ಟು, ಆಪ್ಷನ್ ಎ ಸೈಬರ್ ಲಾ, ಆಪ್ಷನ್ ಬಿ ಸೈಬರ್ ಕ್ರೈಮ್, ಆಪ್ಷನ್ ಸಿ ಕ್ರಿಮಿನಲ್ ಲಾ, ಆಪ್ಷನ್ ಡಿ ಐಟಿ ಆಕ್ಟ್. ಇದನ್ನ ನಾವು ಏನಂತ ಕರಿತೀವಿ ಅಂತಂದ್ರೆ ಕ್ರಿಮಿನಲ್ ಲಾ ಅಂತ ಕರಿತೀವಿ. ಹೌದಾ? ಕ್ವಶನ್ ನಂಬರ್ 16. ಸೈಬರ್ ಲಾ ಈಸ್ ಕಂಟೈನ್ಡ್ ಇನ್ ಆಪ್ಷನ್ ಎ ಐಟಿ ಆಕ್ಟ್ 2000, ಆಪ್ಷನ್ ಬಿ ನೆಗೋಟಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್, ಆಪ್ಷನ್ ಸಿ ಪವರ್ ಆಫ್ ಅಟಾರ್ನರಿ, ಆಪ್ಷನ್ ಡಿ ಕೋಡ್ ಆಫ್ ಎಥಿಕ್ಸ್. ಸೈಬರ್ ಲಾ ಈಸ್ ಕಂಟೈನ್ಡ್ ಇನ್ ಐಟಿ ಆಕ್ಟ್ 2000 ಅಂತ ಸರಿಯಾಗಿರ್ತಕ್ಕಂತಹ ಆಯ್ಕೆ. ಪ್ರಶ್ನೆ 17. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಟೈಪ್ ಆಫ್ ಸೈಬರ್ ಕ್ರೈಮ್? ಆಪ್ಷನ್ ಎ ಡೇಟಾ ಥೆಫ್ಟ್, ಆಪ್ಷನ್ ಬಿ ಫೋರ್ಜರಿ, ಆಪ್ಷನ್ ಸಿ ಡ್ಯಾಮೇಜ್ ಟು ಡೇಟಾ ಅಂಡ್ ಸಿಸ್ಟಮ್, ಆಪ್ಷನ್ ಡಿ ಇನ್ಸ್ಟಾಲಿಂಗ್ ಆಂಟಿವೈರಸ್ ಫಾರ್ ಪ್ರೊಟೆಕ್ಷನ್. ಹೌದಾ? ಅವ್ರು ಏನ್ ಕೇಳಿದ್ದಾರೆ ಅಂತಂದ್ರೆ ನಾಟ್ ಎ ಟೈಪ್ ಆಫ್ ಸೈಬರ್ ಕ್ರೈಮ್. ಈ ಕೆಳಗೆ ಕೊಟ್ಟಿರ್ತಕ್ಕಂಥ 4 ಆಯ್ಕೆಯಲ್ಲಿ 3 ಆಯ್ಕೆಗಳು ಸೈಬರ್ ಕ್ರೈಮ್ಗೆ ಸಂಬಂಧಪಟ್ಟಿದೆ, ಒಂದು ಆಯ್ಕೆ ಮಾತ್ರ ಏನು ಸೈಬರ್ ಕ್ರೈಮ್ಗೆ ಸಂಬಂಧಪಟ್ಟಿಲ್ಲ, ಅಂದ್ರೆ ಅದರ ಟೈಪ್ ಅಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಯಾವ್ದಪ್ಪ ಅಂತಂದ್ರೆ ಇನ್ಸ್ಟಾಲಿಂಗ್ ಆಂಟಿವೈರಸ್ ಫಾರ್ ಪ್ರೊಟೆಕ್ಷನ್ ಅಂತ ಕರಿತೀವಿ. ಪ್ರಶ್ನೆ 18. ವಾಟ್ ಈಸ್ ಜೀರೋ ಡೇ ಒಲಾಬಿಲಿಟಿ ಅಂತ ಕೇಳಿದ್ದಾರೆ. ಹಾಗಾದ್ರೆ ಮೊದಲನೇ ಆಯ್ಕೆ ಸೆಕ್ಯೂರಿಟಿ ಪ್ಯಾಚ್ ಡಿಸ್ಕವರ್ಡ್ ಬೈ ದ ಅಟ್ಯಾಕರ್ಸ್, ಆಪ್ಷನ್ ಬಿ ನೋನ್ ಸಾಫ್ಟ್ವೇರ್ ಒಲಾಬಿಲಿಟಿ, ಆಪ್ಷನ್ ಸಿ vulnerability discovered by attackers before the vendor is aware, option D a type of antivirus software. ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಸಿ a vulnerability discovered by attackers before the vendor is aware ಅಂತ. ಇನ್ನು ಮುಂದಿನದಾಗಿರ್ತಕ್ಕಂಥ ಪ್ರಶ್ನೆ which of the following is a common form ಆಫ್ ಸೈಬರ್ ಕ್ರೈಮ್ ಅಗೇನೆಸ್ಟ್ ವುಮೆನ್ ಅಂಡ್ ಚಿಲ್ಡ್ರನ್? ವುಮೆನ್ ಮತ್ತೆ ಚಿಲ್ಡ್ರನ್ ಮೇಲೆ ಸಾಮಾನ್ಯವಾಗಿ ನಡೀತಕ್ಕಂಥ ಒಂದು ಸೈಬರ್ ಅಟ್ಯಾಕ್ ಯಾವುದಪ್ಪ ಅಂತ ಕೇಳಿದ್ದಾರೆ. ಮೊದಲನೇದು ಫಿಶಿಂಗ್ ಅಟ್ಯಾಕ್, ಎರಡನೇದು ಸೈಬರ್ ಸ್ಟ್ಯಾಕ್ಲಿಂಗ್, ಆಪ್ಷನ್ ಸಿ ಡೆನೆಲ್ ಆಫ್ ಸರ್ವಿಸ್ ಅಟ್ಯಾಕ್, ಆಪ್ಷನ್ ಡಿ ವೆಬ್ ಜಾಕಿಂಗ್. ಸಾಮಾನ್ಯವಾಗಿ ಮಹಿಳೆ ಮತ್ತು ಮಕ್ಕಳ ಮೇಲೆ ಅಟ್ಯಾಕ್ ಆಗ್ತಕ್ಕಂತಹ ಒಂದು ಸೈಬರ್ ಕ್ರೈಮ್ ಆಕ್ಟಿವಿಟಿ ಯಾವುದಾದ್ರೂ ಅದು ಇದ್ರೆ ಅದು ಯಾವುದಪ್ಪ ಅಂತಂದ್ರೆ ಸೈಬರ್ ಸ್ಟ್ಯಾಕ್ಲಿಂಗ್ ಅಂತ ಕರಿತೀವಿ. ಪ್ರಶ್ನೆ 20. ವಿಚ್ ಫೈನಾನ್ಷಿಯಲ್ ಫ್ರಾಡ್ ಇನ್ವಾಲ್ವ್ಸ್ ಸ್ಕ್ಯಾಮರ್ impersonated a bank official to victim into relieving
their personal information. Option A, Salmi attack. Option B, phishing. Option C, malware attack. Option D, denial of service. ಹೌದಾ? ಈ ರೀತಿಯಾಗಿ ಸ್ಕ್ಯಾಮರ್ಗಳು ಏನ್ ಮಾಡ್ತಾರೆ ಅಂತಂದ್ರೆ ಬ್ಯಾಂಕ್ ಮತ್ತು ಆಫೀಷಿಯಲ್ಗಳಿಗೆ ಅಲ್ಲಿರ್ತಕ್ಕಂತಹ ಮಾಹಿತಿಗಳಿಗೆ ಯಾವುದಾದ್ರೂ ಕಣ್ಣ ಹಾಕ್ತಾ ಇದ್ರೆ ಅದು ಯಾವ ರೀತಿಯಾಗಿರ್ತಕ್ಕಂತಹ ಒಂದು ಫ್ರಾಡ್ ಅಂತಂದ್ರೆ ಫಿಶಿಂಗ್ ಅಟ್ಯಾಕ್ ಅಂತ ಕರೀತಾರೆ. ಉದಾಹರಣೆ, ನಾವು ಬ್ಯಾಂಕಿಂದ ಫೋನ್ ಮಾಡ್ತಾ ಇದೀವಿ, ನಿಮ್ಮ ನಂಬರ್ಗೆ ಒಂದು OTP ಬಂದಿದೆ, ಶೇರ್ ಮಾಡಿ ಅಂತ ಹೇಳ್ಬೋದು, ಅಥವಾ ಯಾವುದಾದ್ರೂ ಒಂದು APK ಫೈಲ್ ಅನ್ನ ಕಳಿಸ್ಬಿಟ್ಟು ಅಥವಾ ಯಾವುದಾದ್ರೂ ಒಂದು ದಾರಿ ತಪ್ಪಿಸ್ತಕ್ಕಂತಹ ಒಂದು ಮೆಸೇಜ್ ಅನ್ನ ಫಾರ್ವರ್ಡ್ ಮಾಡ್ಬಿಟ್ಟು ನಿಮ್ಮ ಕಡೆಯಿಂದ ಬೇಸಿಕ್ ಆಗಿರ್ತಕ್ಕಂಥ ಪ್ರೈಮರಿ ಡೇಟಾವನ್ನ ತೆಗೆದುಕೊಳ್ಳೋದಕ್ಕ ನಾವೇನಂತ ಕರಿತೀವಿ, ಫಿಶಿಂಗ್ ಅಂತ ಕರಿತೀವಿ. 21 ಕ್ವಶನ್ ನಂಬರ್ 21, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎ ಕಾಂಪೋನೆಂಟ್ ಆಫ್ ಸೈಬರ್ ಸೆಕ್ಯೂರಿಟಿ? ಈ ಕೆಳಗೆ ಕೊಟ್ಟಿರ್ತಕ್ಕಂಥ ಒಂದು ಕಾಂಪೋನೆಂಟ್ ಯಾವುದು ಏನಾಗಿರುತ್ತೆ ಅಂತಂದ್ರೆ ಸೈಬರ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಅಂಶ ಆಗಿರುತ್ತೆ. ಹಾಗಾದ್ರೆ ಮೊದಲನೇದು ಇಂಟರ್ನೆಟ್ ಆಫ್ ಥಿಂಗ್ಸ್, ಎರಡನೇದು AI, ಮೂರನೇದು ಡೇಟಾಬೇಸ್, ನಾಲ್ಕನೇದು ಏನಂತ ಕರಿತೀವಿ, ಅಟ್ಯಾಕ್ಸ್ ಅಂತ ಕರಿತೀವಿ. ಹೌದಾ? ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆಯಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂತಾರೆ 21. ಇದು ಅಟ್ಯಾಕ್ಸ್ ಅಂತಕ್ಕಂತಹ ಒಂದು ಕಾಂಪೋನೆಂಟ್ ಏನಾಗಿರುತ್ತೆ ಅಂತಂದ್ರೆ ಸೈಬರ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಆಯ್ಕೆ ಆಗಿರುತ್ತೆ. ಪ್ರಶ್ನೆ 22, ವಿಚ್ ಆಫ್ ದ ಫಾಲೋಯಿಂಗ್ ಆಕ್ಟ್ ವೈಲೇಟ್ಸ್ ಸೈಬರ್ ಸೆಕ್ಯೂರಿಟಿ? ಆಪ್ಷನ್ ಎ, ಎಕ್ಸ್ಪ್ಲಾಯ್ಟ್. ಆಪ್ಷನ್ ಬಿ, ಅಟ್ಯಾಕ್. ಆಪ್ಷನ್ ಸಿ, ಥ್ರೆಟ್. ಆಪ್ಷನ್ ಡಿ, ವೊಲಾಬಿಲಿಟಿ. ಹೌದಾ? ಇಲ್ಲಿ ಕೊಟ್ಟಿರ್ತಕ್ಕಂತಹ ಆಯ್ಕೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಅಟ್ಯಾಕ್ಸ್ ಅಂತ ಕರಿತೀವಿ. ಹೌದಾ? ಈ ಆಕ್ಟ್ ಮುಖಾಂತರ ಏನಾಗುತ್ತೆ ಅಂತಂದ್ರೆ ಸೈಬರ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರತಿಯೊಂದು ನಿಯಮಗಳು ವೈಲೇಟ್ ಆಗ್ತಾ ಹೋಗುತ್ತೆ. ಕ್ವಶನ್ ನಂಬರ್ 23, ದ ಪ್ರೈಮರಿ ಪರ್ಪಸ್ ಆಫ್ ಸೋಷಿಯಲ್ ಮೀಡಿಯಾ. ಸೋಷಿಯಲ್ ಮೀಡಿಯಾ ಒಂದು ಪ್ರಾಥಮಿಕವಾಗಿರ್ತಕ್ಕಂತಹ ಕೆಲಸ ಏನು ಅಂತ ಕೇಳ್ತಾರೆ. ಆಪ್ಷನ್ ಎ, ಎಂಟರ್ಟೈನ್ಮೆಂಟ್. ಆಪ್ಷನ್ ಬಿ, ಕಮ್ಯುನಿಕೇಶನ್. ಆಪ್ಷನ್ ಸಿ, ಆನ್ಲೈನ್ ಶಾಪಿಂಗ್. ಆಪ್ಷನ್ ಡಿ, ವೆದರ್ ಅಪ್ಡೇಟ್. ಸಾಮಾನ್ಯವಾಗಿ ಸೋಷಿಯಲ್ ಮೀಡಿಯಾಗಳು ಏನ್ ಮಾಡ್ತಾವಪ್ಪ ಅಂತಂದ್ರೆ ಸಂವಹನ ಪ್ರಕ್ರಿಯೆಯನ್ನ ಏರ್ಪಡಿಸ್ತಾವ. ಹಾಗಾದ್ರೆ ಇಲ್ಲಿ ಆಯ್ಕೆ ಬಿ ಇಸ್ ಅ ರೈಟ್. ಹೌದಾ? ಕಮ್ಯುನಿಕೇಶನ್ ಅನ್ನ ಏನ್ ಮಾಡ್ತಾವೆ, ಬಿಲ್ಡಪ್ ಮಾಡ್ತವೆ. ಅದಕ್ಕೋಸ್ಕರ ಇಲ್ಲಿ ಆಯ್ಕೆ ಬಿ ಇಸ್ ಅ ರೈಟ್ ಆನ್ಸರ್. ಪ್ರಶ್ನೆ 24, ವಾಟ್ ಈಸ್ ಅ ಹ್ಯಾಶ್ ಟ್ಯಾಗ್ ಯೂಸ್ಡ್ ಫಾರ್ ಇನ್ ಸೋಷಿಯಲ್ ಮೀಡಿಯಾ? ಹ್ಯಾಶ್ ಟ್ಯಾಗ್ ಅನ್ನ ಯಾವುದಕ್ಕೋಸ್ಕರ ಸೋಷಿಯಲ್ ಮೀಡಿಯಾದಲ್ಲಿ ಯೂಸ್ ಮಾಡ್ತಾರ ಅಂತೇಳಿ. ಹೌದಾ? ಆಪ್ಷನ್ ಎ, ಟು ಸೆಪರೇಟ್ ಪ್ಯಾರಾಗ್ರಾಫ್. ಆಪ್ಷನ್ ಬಿ, ಟು ಮಾರ್ಕ್ ದ ಬಿಗಿನಿಂಗ್ ಆಫ್ ಅ ಪೋಸ್ಟ್. ಸಿ, ಟು ಕ್ಯಾಟಗರೈಸ್ ಅಂಡ್ ಲಿಂಕ್ ಕಂಟೆಂಟ್. ಆಪ್ಷನ್ ಡಿ, ನನ್ ಆಫ್ ದಿ ಎಬೋ. ಹಾಗಾದ್ರೆ ಈ ಹ್ಯಾಶ್ ಟ್ಯಾಗ್ ಅನ್ನ ಯಾವುದಕ್ಕೋಸ್ಕರ ಯೂಸ್ ಮಾಡ್ತೀವಪ್ಪ ಅಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಟು ಕ್ಯಾಟಗರೈಸ್ ಅಂಡ್ ಲಿಂಕ್ ದ ಕಂಟೆಂಟ್, ಅಂದ್ರೆ ನಾವು ಅಪ್ಲೋಡ್ ಮಾಡ್ತಕ್ಕಂಥ ಪ್ರತಿಯೊಂದು ಕಂಟೆಂಟ್ಗಳಾಗಿರ್ಬೋದು ಅಥವಾ ಅವುಗಳನ್ನ ಕ್ಯಾಟಗರೈಸ್ ಮಾಡಲಿಕ್ಕೆ ಹ್ಯಾಶ್ ಟ್ಯಾಗ್ ಅನ್ನ ಏನ್ ಮಾಡ್ತೀವಿ, ಬಳಕೆ ಮಾಡ್ತೀವಿ. ಪ್ರಶ್ನೆ 25, ವಾಟ್ ಈಸ್ ದ ಪ್ರೈಮರಿ ಗೋಲ್ ಆಫ್ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್? ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ನ ಪ್ರಾಥಮಿಕವಾಗಿರ್ತಕ್ಕಂಥ ಗುರಿ ಏನು ಅಂತ ಕೇಳ್ತಾರೆ. ಟು ಇನ್ಕ್ರೀಸ್ ಬ್ರ್ಯಾಂಡ್ ಅವೇರ್ನೆಸ್, ಟು ಜನರೇಟ್ ಲೀಡ್ಸ್, ಟು ಡ್ರೈವ್ ಸೇಲ್. ಆಪ್ಷನ್ ಡಿ, ಆಲ್ ಆಫ್ ದಿ ಎಬೋ. ಹೌದಾ? ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಏನು ಅಂದ್ರೆ ಆಪ್ಷನ್ ಡಿ ಇಸ್ ಅ ರೈಟ್ ಆನ್ಸರ್. ಈ ಸೋಷಿಯಲ್ ಮೀಡಿಯಾ ಮುಖಾಂತರ ಮಾರ್ಕೆಟಿಂಗ್ ಮಾಡೋರದು ಯಾವ ರೀತಿ ಐಡಿಯಾಗಳಿರುತ್ತೆ ಅಂತಂದ್ರೆ ಅವರು ಯಾವ ರೀತಿ ಗೋಲ್ ಅನ್ನ ಇಟ್ಕೊಂಡಿರ್ತಾರೆ ಅಂತಂದ್ರೆ ಅವರ ಅಡ್ವರ್ಟೈಸ್ಮೆಂಟ್ ಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅವರ ಕಂಪನಿ ಬ್ರ್ಯಾಂಡ್ ಗಳ ಬಗ್ಗೆ ಅವೇರ್ನೆಸ್ ಆಗೋದಕ್ಕೋಸ್ಕರ, ಆಮೇಲೆ ಅವರ ಕಂಪನಿಯನ್ನ ಅತಿ ಹೆಚ್ಚು ಲೀಡಿಂಗ್ ಅಲ್ಲಿ ತೆಗೆದುಕೊಂಡು ಹೋಗೋದಕ್ಕೋಸ್ಕರ, ಅದೇ ರೀತಿ ಆ ಅಡ್ವರ್ಟೈಸ್ ಇಂದ ಸಾಕಷ್ಟು ಸೇಲ್ಗಳು, ಹೌದು, ಅದರಿಂದ ಸಾಕಷ್ಟು ಖರೀದಿಗಳಾಗೋದಕ್ಕೋಸ್ಕರ ಏನ್ ಮಾಡ್ತಾರೆ ಅಂತಂದ್ರೆ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಗೋಸ್ಕರ ಈ ರೀತಿಯಾಗಿ ಮಾಡ್ತಾರೆ. ಹಾಗಾಗಿ ಆಪ್ಷನ್ ಡಿ ಇಸ್ ಅ ರೈಟ್ ಆನ್ಸರ್. ಕ್ವಶನ್ ನಂಬರ್ 26, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆನ್ ಎಕ್ಸಾಂಪಲ್ ಆಫ್ ಸೈಬರ್ ಥ್ರೆಟ್? ಸೈಬರ್ ಥ್ರೆಟ್ ಗಳಿಗೆ ಈ ಕೆಳಗೆ ಕೊಟ್ಟಿರ್ತಕ್ಕಂತಹ ಒಂದು ಎಕ್ಸಾಂಪಲ್ ಅನ್ನ ಗುರುತಿಸಿ ಅಂತ ಹೇಳ್ತಾರೆ. ಕ್ವಶನ್ ನಂಬರ್ 26ಕ್ಕೆ ಸಂಬಂಧಪಟ್ಟಂತ ಆಯ್ಕೆಗಳು ಬ್ರೂಗರ್ಲಿ. ಆಪ್ಷನ್ ಬಿ, ಫೈರ್. ಆಪ್ಷನ್ ಸಿ, ಫಿಶಿಂಗ್ ಅಟ್ಯಾಕ್. ಆಪ್ಷನ್ ಡಿ, ಅರ್ತ್ ಕ್ವಿಕ್ಸ್. ಹೌದಾ? ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಯಾವ್ದಪ್ಪ ಅಂತಾರೆ ಫಿಶಿಂಗ್ ಅಟ್ಯಾಕ್ ಇಸ್ ಅ ಎಕ್ಸಾಂಪಲ್ ಆಫ್ ಸೈಬರ್ ಥ್ರೆಟ್.
ಪ್ರಶ್ನೆ 27, ಇ ಕಾಮರ್ಸ್ ಸ್ಟ್ಯಾಂಡ್ಸ್ ಫಾರ್. ಇ ಕಾಮರ್ಸ್ ಸ್ಟ್ಯಾಂಡ್ಸ್ ಫಾರ್ ಆಪ್ಷನ್ ಎ ಇಲೆಕ್ಟ್ರಿಕ್ ಕಾಮರ್ಸ್, ಆಪ್ಷನ್ ಬಿ ಎಲೆಕ್ಟ್ರಾನಿಕ್ ಕಾಮರ್ಸ್, ಆಪ್ಷನ್ ಸಿ ಎಂಟರ್ಟೈನ್ಮೆಂಟ್ ಕಾಮರ್ಸ್, ಆಪ್ಷನ್ ಡಿ ಎಲೆಕ್ಟ್ರೋಕೆಮಿಕಲ್ ಕಾಮರ್ಸ್. ಹಾಗಾದ್ರೆ ಸರಿಯಾಗಿರ್ತಕ್ಕಂಥ ಆಯ್ಕೆ ಎಲೆಕ್ಟ್ರಾನಿಕ್ ಕಾಮರ್ಸ್. ಹೌದಾ, ಇ ಕಾಮರ್ಸ್ ಅಂತಂದ್ರೆ ಎಲೆಕ್ಟ್ರಾನಿಕ್ ಕಾಮರ್ಸ್ ಅಂತ ಕರಿತೀವಿ. ಪ್ರಶ್ನೆ 28, a common e-commerce threat where attackers try to trick users to revealing sensitive information is called. Option A malware, option B phishing, option C DDoS attack, option D data breach. ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಸೆನ್ಸಿಟಿವ್ ಇನ್ಫಾರ್ಮೇಶನ್ ಅಂತ ನಾವು ಯಾವ್ದು ಕರಿತೀವಿ ಅಂತಂದ್ರೆ ಫಿಶಿಂಗ್ ಅಟ್ಯಾಕ್ ಅನ್ನ ಕರಿತೀವಿ. ಹೌದಾ, ಸರಿಯಾಗಿರ್ತಕ್ಕಂಥ ಆಯ್ಕೆ 2. ಪ್ರಶ್ನೆ 29, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಕಾಮನ್ ಎಂಡ್ ಪಾಯಿಂಟ್ ಡಿವೈಸ್. ಆಪ್ಷನ್ ಎ ಲ್ಯಾಪ್ಟಾಪ್, ಆಪ್ಷನ್ ಬಿ ಮೊಬೈಲ್ ಫೋನ್, ಆಪ್ಷನ್ ಸಿ ಪ್ರಿಂಟರ್, ಆಪ್ಷನ್ ಡಿ ಆಲ್ ಆಫ್ ದಿ ಅಬವ್. ಇಲ್ಲಿ ಆಲ್ ಆಫ್ ದಿ ಅಬವ್ ಅಂತಕ್ಕಂತಹ ಆಪ್ಷನ್ ಸರಿಯಾಗಿದೆ. ಇವೆಲ್ಲವೂ ಕೂಡ ಎಂಡ್ ಪಾಯಿಂಟ್ ಡಿವೈಸ್ಗಳಂತ ಕರಿತೀವಿ. ಹೌದಾ, ಎಂಡ್ ಪಾಯಿಂಟ್ ಡಿವೈಸ್ಗಳಿಗೆ ಎಕ್ಸಾಂಪಲ್ ಆಗಿರ್ಬೋದು. ಆಮೇಲೆ ಎಂಡ್ ಪಾಯಿಂಟ್ ಡಿವೈಸ್ಗಳು ಲ್ಯಾಪ್ಟಾಪ್, ಮೊಬೈಲ್ ಫೋನ್, ಪ್ರಿಂಟರ್ಗಳಾಗಿರ್ಬೋದು. ಹಾಗಾದ್ರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕ್ವೆಶ್ಚನ್ ನಂಬರ್ 30, which of the following is not a commonly used data backup storage medium? Option A external hard drive, option B CDs bar DVDs, option C magnetic tape, option D fax machine. ಹಾಗಾದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ನಾಟ್ ಕಾಮನ್ಲಿ ಯೂಸ್ಡ್ ಇನ್ ಡೇಟಾ ಬ್ಯಾಕಪ್. ಡೇಟಾ ಬ್ಯಾಕಪ್ಗೋಸ್ಕರ ಏನ್ ಮಾಡ್ತೀವಿ, ಕಾಮನ್ ಆಗಿ ಯೂಸ್ ಮಾಡ್ತಕ್ಕಂಥ ಸ್ಟೋರೇಜ್ ಮೀಡಿಯಾಗಳು ಇಲ್ಲಿ ಅದಾವ. ಆದ್ರೆ ಯೂಸ್ ಮಾಡದೇ ಇರ್ತಕ್ಕಂಥ ಒಂದು ಸ್ಟೋರೇಜ್ ಮೀಡಿಯಾ ಯಾವುದು ಅಂತ ಗುರುತಿಸಿ ಅಂತ ಹೇಳ್ತಾರೆ. ಹಾಗಾದ್ರೆ ಪ್ಯಾಕ್ಸ್ ಮಷಿನ್ ಅಂತಕ್ಕಂಥದ್ದು ಇದು ಬ್ಯಾಕಪ್ ಅನ್ನ ಯೂಸ್ ಮಾಡ್ತಕ್ಕಂಥ ಮಷಿನ್ ಅಲ್ಲ. ಜಸ್ಟ್ ಫಾರ್ ಕಮ್ಯುನಿಕೇಶನ್ ಮತ್ತೆ ಮೆಸೇಜ್ ಆಗಿರ್ಬೋದು, ಡಾಕ್ಯುಮೆಂಟ್ಸ್ ಅನ್ನ ಫಾರ್ವರ್ಡ್ ಮಾಡೋದಕ್ಕೋಸ್ಕರ ಪ್ಯಾಕ್ಸ್ ಮಷಿನ್ ಯೂಸ್ ಮಾಡ್ತೀವಿ. ಆಮೇಲೆ ಪ್ರಶ್ನೆ 31, ವಾಟ್ ಈಸ್ ದ ಪರ್ಪಸ್ ಆಫ್ ಸಾಫ್ಟ್ವೇರ್ ಅಪ್ಡೇಷನ್. ಸಾಫ್ಟ್ವೇರ್ ಅಪ್ಡೇಷನ್ಸ್ ಅನ್ನ ಮಾಡುವ ಉದ್ದೇಶ ಯಾವುದು ಏನು ಅಂತ ಕೇಳ್ತಾರೆ. ಟು ಆಡ್ ಆರ್ ನ್ಯೂ ಫ್ಯೂಚರ್ಸ್ ಅಂಡ್ ಇಂಪ್ರೂವ್ ದ ಫಂಕ್ಷನಾಲಿಟಿ. ನೆಕ್ಸ್ಟ್ ಆಪ್ಷನ್ ಬಿ ಟು ರಿಮೂವ್ ಬಗ್ಸ್ ಅಂಡ್ ಸೆಕ್ಯೂರಿಟಿ ವಲ್ನರಬಿಲಿಟಿ. ಆಪ್ಷನ್ ಸಿ ಆಪ್ಟಿಮೈಸ್ ಪರ್ಫಾರ್ಮೆನ್ಸ್ ಅಂಡ್ ಸ್ಪೀಡ್. ಆಪ್ಷನ್ ಡಿ ಟು ಇನ್ಕ್ರೀಸ್ ಕಾಂಪ್ಯಾಕ್ಟಬಿಲಿಟಿ ವಿತ್ ಅದರ್ ಪ್ರೋಗ್ರಾಮ್ಸ್. ಈ ಸಾಫ್ಟ್ವೇರ್ ಅಪ್ಡೇಷನ್ಸ್ ಅನ್ನ ಮಾಡುವ ಉದ್ದೇಶ ಇಷ್ಟೇ. ಇಲ್ಲೇನ್ ಮಾಡ್ತೀವಿಪ್ಪ ಅಂತಾರೆ, ಟು ರಿಮೂವ್ ಬಗ್ಸ್ ಅಂಡ್ ಸೆಕ್ಯೂರಿಟಿ ವಲ್ನರಬಿಲಿಟಿ ಅಂದ್ರೆ ಅದರಲ್ಲಿ ಇರ್ತಕ್ಕಂತಹ ಅನ್ನೆಸೆಸರಿ ಆಗಿರ್ತಕ್ಕಂತಹ ವೈರಸ್ಗಳಾಗಿರ್ಬೋದು, ಅಲ್ಲಿರ್ತಕ್ಕಂತಹ ಅನ್ವಾಂಟೆಡ್ ಥಿಂಗ್ಸ್ ಅನ್ನ ನಾವು ರಿಮೂವ್ ಮಾಡೋದಕ್ಕೋಸ್ಕರ ಏನ್ ಮಾಡ್ತೀವಿ, ಸಾಫ್ಟ್ವೇರ್ ಅಪ್ಡೇಷನ್ಸ್ ಅನ್ನ ಮಾಡ್ತೀವಿ. ಅದಷ್ಟೇ ಅಲ್ಲದೆ ಇನ್ನಷ್ಟು ಸೆಕ್ಯೂರಿಟಿಯನ್ನ ಉತ್ತಮಗೊಳಿಸೋದಕ್ಕೋಸ್ಕರ ಈ ಸಾಫ್ಟ್ವೇರ್ ಅಪ್ಡೇಷನ್ಸ್ ಅನ್ನ ಮಾಡ್ತೀವಿ. ಪ್ರಶ್ನೆ 32, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಕಾಮನ್ಲಿ ವೈಫೈ ಸೆಕ್ಯೂರಿಟಿ ಪ್ರೋಟೋಕಾಲ್. ವೈಫೈ ಸೆಕ್ಯೂರಿಟಿಗೆ ಎಲ್ಲಿ ನಾವು ಬಳಕೆ ಆಗದೆ ಇರತಕ್ಕಂತ ಒಂದು ಪ್ರೋಟೋಕಾಲ್ ಯಾವುದು ಅಂತ ಕೇಳ್ತಾರೆ. ಹಾಗಾದ್ರೆ ಆಪ್ಷನ್ ಎ WPA, ಆಪ್ಷನ್ ಬಿ SSL, ಆಪ್ಷನ್ ಸಿ WEP, ಆಪ್ಷನ್ ಡಿ WPAZ. ಹೌದಾ, ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ SSL ಅಂತಕ್ಕಂಥದ್ದು. ಇದು ಸಾಮಾನ್ಯವಾಗಿ ನಾವು ವೈಫೈ ಸೆಕ್ಯೂರಿಟಿ ಪ್ರೋಟೋಕಾಲ್ಗಳಲ್ಲಿ ಇದನ್ನ ಬಳಕೆ ಮಾಡುವಾಗಿಲ್ಲ. ಹಾಗಾಗಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ SSL. Which of the following is an example of two-factor authentication? Two-factor authentication ಇದಕ್ಕೆ ಎಕ್ಸಾಂಪಲ್ಸ್ ಅನ್ನ ಕೊಡಿ ಅಂತ ಹೇಳ್ತಾರೆ. ಆಪ್ಷನ್ ಎ ಯೂಸಿಂಗ್ ಅ ಪಾಸ್ವರ್ಡ್ ಅಂಡ್ ಪಿನ್, ಆಪ್ಷನ್ ಬಿ ಯೂಸಿಂಗ್ ಅ ಪಾಸ್ವರ್ಡ್ ಅಂಡ್ ಸೆಕ್ಯೂರಿಟಿ ಕ್ವೆಶ್ಚನ್ಸ್, ಆಪ್ಷನ್ ಸಿ ಯೂಸಿಂಗ್ ಅ ಫಿಂಗರ್ ಪ್ರಿಂಟ್ ಅಂಡ್ ರೆಟಿನಾ ಸ್ಕ್ಯಾನ್, ಆಪ್ಷನ್ ಡಿ ಯೂಸಿಂಗ್ ಅ ಯೂಸರ್ ನೇಮ್ ಅಂಡ್ ಪಾಸ್ವರ್ಡ್. ಹೌದು, ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಯಾವ್ದಪ್ಪ ಅಂತಾರೆ, ಯೂಸಿಂಗ್ ಫಿಂಗರ್ ಪ್ರಿಂಟ್ ಅಂಡ್ ರೆಟಿನಾ ಸ್ಕ್ಯಾನ್. ಹೌದಾ, ಇದು ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್ಗೆ ಏನ್ ಮಾಡುತ್ತೆ ಅಂತಾರೆ, ಬೆಸ್ಟ್ ಎಕ್ಸಾಂಪಲ್ ಆಗುತ್ತೆ. ಕ್ವೆಶ್ಚನ್ ನಂಬರ್ 34,
ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್? ಈ ಕೆಳಗೆ ಕೊಟ್ಟಿರ್ತಕ್ಕಂಥ ಒಂದು ಆಯ್ಕೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗೆ ಸಂಬಂಧಪಟ್ಟಿದ್ದಲ್ಲ ಅಂತ ಹೇಳ್ತಾರೆ. ಅಥವಾ ಈ 3 ಆಯ್ಕೆಗಳಲ್ಲಿ ಒಂದು ಆಯ್ಕೆ ಅಥವಾ ಕೊಟ್ಟಿರ್ತಕ್ಕಂಥ 4 ಆಯ್ಕೆಗಳಲ್ಲಿ ಒಂದು ಆಯ್ಕೆ ಏನಾಗುವುದಿಲ್ಲ, ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಆಪ್ಷನ್ ಎ ಫೇಸ್ಬುಕ್, ಆಪ್ಷನ್ ಬಿ ಟ್ವಿಟರ್, ಆಪ್ಷನ್ ಸಿ ಇನ್ಸ್ಟಾಗ್ರಾಮ್, ಆಪ್ಷನ್ ಡಿ ಗೂಗಲ್. ಹಾಗಾದ್ರೆ ಫೇಸ್ಬುಕ್ ಇದು ಕೂಡ ಸೋಷಿಯಲ್ ಮೀಡಿಯಾ, ಆಮೇಲೆ ಟ್ವಿಟರ್ ಕೂಡ ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮ್ ಕೂಡ ಸೋಷಿಯಲ್ ಮೀಡಿಯಾ. ಹಾಗಾದ್ರೆ ಸೋಷಿಯಲ್ ಮೀಡಿಯಾ ಅಲ್ಲದೆ ಇರತಕ್ಕಂತಹ ಒಂದು ಆಯ್ಕೆ ಯಾವುದಪ್ಪ ಅಂತಂದ್ರೆ ಗೂಗಲ್. ಗೂಗಲ್ ಇಸ್ ಅ ರೈಟ್ ಆನ್ಸರ್. ಗೂಗಲ್ ಯಾಕೆ ಅಂತಂದ್ರೆ ಗೂಗಲ್ ಇಸ್ ಅ ಸರ್ಚ್ ಇಂಜಿನ್ ಅಂತ ಕರಿತೀವಿ. ಹೌದಾ? ಪ್ರಶ್ನೆ 35. ವಾಟ್ ಈಸ್ ದ ಎಕ್ಸಿಸ್ಟೆನ್ಸ್ ಆಫ್ ವೀಕ್ನೆಸಸ್ ಇನ್ ಸಿಸ್ಟಮ್ ಆರ್ ನೆಟ್ವರ್ಕ್ ಈಸ್ ನೋನ್ ಆಸ್? ಸದ್ಯಕ್ಕೆ ಇದರ ಆಯ್ಕೆಗಳು ಈ ರೀತಿಯಾಗಿವೆ. ಎ ಅಟ್ಯಾಕ್, ಬಿ ಎಕ್ಸ್ಪ್ಲಾಯ್ಟ್, ಸಿ ಒಲಾಬಿಲಿಟಿ, ಡಿ ಥ್ರೆಟ್. ಹೌದಾ? ಇಲ್ಲಿ ಒಲಾಬಿಲಿಟಿ ಅಂತಕ್ಕಂತಹ ಒಂದು ಆಯ್ಕೆ ಇದಕ್ಕೆ ಸರಿಯಾಗಿರ್ತಕ್ಕಂತಹ ಉತ್ತಮವಾಗಿರ್ತಕ್ಕಂತಹ ಉದಾಹರಣೆ. ಕ್ವಶನ್ ನಂಬರ್ 36. ವಿಚ್ ಆಫ್ ದ ಫಾಲೋಯಿಂಗ್ ಟರ್ಮ್ಸ್ refers to a group of hackers who are both white and black hat? Option A yellow hat hackers, option B grey hat hackers, option C red hat hackers, option D white black hat hackers. ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಆಪ್ಷನ್ ಬಿ ರೆಡ್ ಹ್ಯಾಟ್ ಹ್ಯಾಕರ್ಸ್. 36. When information is read or copied by someone not authorized to do so, the result is known as? Option A loss of confidentiality, option B loss of integrity, option C loss of availability, option D all of the above. ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಯಾವುದಪ್ಪ ಅಂತಂದ್ರೆ loss of confidentiality. ಹೌದಾ? ನೆಕ್ಸ್ಟ್ ಕ್ವಶನ್ ನಂಬರ್ 38. Dash is proving that a user is person he or she claimed to be. Option A authentication, option B authorization, option C non-repudiation, option D none of the above. ಹೌದಾ? ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಆಪ್ಷನ್ ಎ ಅಥೆಂಟಿಕೇಶನ್. Next question number 39. The statement information system should be configured to required strong password is an example of? Option A security requirement, option B security policy, option C security objective, option D security control. Okay, right answer is security policy. Okay, next question number 40. The method of hiding the secret is? The method of hiding the secret is option A cryptography, option B stenography, option C stenography, option D cryptanalysis. Option B is a right answer. Question number 41. Option which crime involves the use of computer network in create, distribute or access material that sexual exploit underage person? Option A absolute by the threat, option B cyber squatting, option C cyber vandalism, option D child pornography. ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಚೈಲ್ಡ್ ಪೋರ್ನೋಗ್ರಫಿ. ಉದಾಹರಣೆ, ಕಂಪ್ಯೂಟರ್ ನೆಟ್ವರ್ಕ್ಗಳ ಮುಖಾಂತರ ಸೆಕ್ಷುವಲ್ ಆಗಿರ್ತಕ್ಕಂತಹ ಮಟೀರಿಯಲ್ ಅನ್ನ ಕ್ರಿಯೇಟ್ ಮಾಡೋದು, ಅವರುಗಳಿಗೆ ಡಿಸ್ಟರ್ಬ್ ಮಾಡೋದು, ಆಮೇಲೆ ಈ ರೀತಿಯಾಗಿ ಅಂಡರ್ ಏಜ್ ಪರ್ಸನ್ಸ್ ಗಳಲ್ಲಿ ಈ ರೀತಿ ಬಿಹೇವ್ ಮಾಡ್ತಾ ಇದ್ರೆ, ಅಂದ್ರೆ ಅಂಡರ್ ಏಜ್ ಪರ್ಸನ್ಸ್ ಅಂತಂದ್ರೆ ಮಕ್ಕಳಿಗೆ ಆಗಿರ್ಬೋದು ಅಥವಾ 18 ವಯಸ್ಸಿಗಿಂತ ಕೆಳಗಿರ್ತಕ್ಕಂಥ ಮಕ್ಕಳಿಗೆ ಈ ರೀತಿಯಾಗಿರ್ತಕ್ಕಂತಹ ಮೆಸೇಜ್ ಅನ್ನ ಕಳಿಸೋದು ಮತ್ತೆ ಅವರನ್ನ ಪದೇ ಪದೇ ಕಾಡೋದು ಮಾಡಿದ್ರೆ ಯಾವ ರೀತಿ ಕ್ರೈಮ್ ಆಗತ್ತೆ ಅಂತಂದ್ರೆ ಅದು ಚೈಲ್ಡ್ ಪೋರ್ನೋಗ್ರಫಿ ಅಂತ ಆಗತ್ತೆ.
Question number 42. Victims of cyber attack might lose. Option A, data. Option B, money. Option C, both A and B. Option D, none of the above. ಇಲ್ಲಿ ವಿಕ್ಟಿಮ್ಸ್ ಆಫ್ ದ ಸೈಬರ್ ಅಟ್ಯಾಕ್ ಮೈಟ್ ಲಾಸ್ ಅಂದ್ರೆ ವಿಕ್ಟಿಮ್ ಅಂದ್ರೆ ಸೈಬರ್ ಅಟ್ಯಾಕ್ ಆಗ್ತಕ್ಕಂಥದ್ದು ಡೇಟಾ ಮತ್ತೆ ಮನಿ ಕೂಡ ಲಾಸ್ ಆಗುತ್ತೆ. ಕ್ವಶನ್ ನಂಬರ್ 43. ಸ್ಕ್ರಿಪ್ಟ್ ಫೈಲ್ಸ್ sent mostly through email attachment to attack the host computers are called. Option A, worm. Option B, phishing attack. Option C, trojan's. Option D, computer virus. Computer virus is the right answer. Email attachment ಮುಖಾಂತರ ಸೈಬರ್ ಅಟ್ಯಾಕ್ ಅಥವಾ ಸೈಬರ್ಗಳಿಂದ ಅಟ್ಯಾಕ್ ಆಗ್ತಕ್ಕಂತಹ ಒಂದು ಮೆಥಡ್ಗೆ ಏನಂತ ಕರಿತೀವಿ, ಕಂಪ್ಯೂಟರ್ ವೈರಸ್ ಅಂತ ಕರಿತೀವಿ. Question number 44. Getting the user ID and password from a victim through WS program is called. Option A, worm. Option B, phishing attack. Option C, trojan. Option D, computer virus. ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಫಿಶಿಂಗ್ ಅಟ್ಯಾಕ್. 45. Malicious program or a malicious program spreading through the internet and storage media and attacking data in victim computer is called. Option A, worm. Option B, phishing attack. Option C, trojan. Option D, computer virus. The right answer is worms. Question number 46. To protect the network infrastructures from vulnerability dash is set up. Option A, firewall. Option B, internet security software. Option C, both A and B. Option D, none of them. The right answer is both A and B is a right answer. Section dash of IT Act imposes fine up to 5 lakh and imprisonment up to 3 years for the hacking. Option A, 65. Option B, 66. Option C, 66B. Option D, 66C. The right answer is the option B. Section number 66 IT Act ಪ್ರಕಾರ ಹ್ಯಾಕ್ ಮಾಡ್ತಕ್ಕಂಥವರಿಗೆ 5 ಲಕ್ಷದವರೆಗೆ ದಂಡ ಮತ್ತು 3 ವರ್ಷಗಳ ಕಠಿಣ ಶಿಕ್ಷೆಯನ್ನು ವಿಧಿಸ್ತಾರೆ. ಕ್ವಶನ್ ನಂಬರ್ 48. Section dash of the IT Act impose fine up to 1 lakh and imprisonment up to 3 years from misuse of password. ಅಂದ್ರೆ ಪಾಸ್ವರ್ಡ್ಗಳನ್ನು ಮಿಸ್ಯೂಸ್ ಮಾಡಿಕೊಂಡು ಯಾವುದಾದ್ರೂ ಕ್ರೈಮ್ ನಡೀತಾ ಅಂತಂದ್ರೆ ಆ ಕ್ರೈಮ್ಗೆ ಐಪಿಸಿ ಸೆಕ್ಷನ್ IT Act 2000 ಪ್ರಕಾರ ಏನ್ ಮಾಡ್ತಾರ ಅಂತಂದ್ರೆ 66B ಅಂತಕ್ಕಂತಹ ಒಂದು ಸೆಕ್ಷನ್ ಮೇಲೆ ಅವರಿಗೆ 1 ಲಕ್ಷದವರೆಗೆ ದಂಡ ಮತ್ತು 3 ವರ್ಷಗಳವರೆಗೆ ಕಠಿಣ ಶಿಕ್ಷೆಯನ್ನು ವಿಧಿಸ್ತಾರೆ. ಕ್ವಶನ್ ನಂಬರ್ 49. Viruses are dash. Option A, man made. Option B, naturally occur. Option C, machine made. Option D, all of the above. ವೈರಸಸ್ ಅನ್ನ ಯಾರು ರೆಡಿ ಮಾಡ್ತಾರೆ? ಆಪ್ಷನ್ ಎ, ಮ್ಯಾನ್ ಮೇಡ್. ಹೌದು, ಮನುಷ್ಯರೇ ಏನ್ ಮಾಡಿದ್ದಾರೆ ಅಂತಂದ್ರೆ ಕಂಪ್ಯೂಟರ್ಗಳಿಗೆ ಮತ್ತು ಅಲ್ಲಿರ್ತಕ್ಕಂಥ ಪ್ರೋಗ್ರಾಮ್ಗಳನ್ನ ಹಾಳು ಮಾಡಲಿಕ್ಕೆ ಅಥವಾ ಅಲ್ಲಿರ್ತಕ್ಕಂಥ ಸಿಸ್ಟಮ್ಸ್ ಅನ್ನ ವ್ಯತ್ಯಾಸಗೊಳಿಸೋದಕ್ಕೋಸ್ಕರ ಮತ್ತು ಅಲ್ಲಿಂದ ಏನಾದ್ರೂ ಒಂದು ಲಾಭವನ್ನು ಪಡೆದುಕೊಳ್ಳೋದಕ್ಕೋಸ್ಕರ ವೈರಸ್ ಅನ್ನ ಯಾರು ರೆಡಿ ಮಾಡ್ತಾರೆ ಅಂತಂದ್ರೆ ಮ್ಯಾನ್ ಮೇಡ್. ಅಂದ್ರೆ ಮನುಷ್ಯರೇ ಇವುಗಳನ್ನ ರೆಡಿ ಮಾಡಿ ಬೇರೊಂದು ನೆಟ್ವರ್ಕ್ಗೆ ಏನ್ ಮಾಡ್ತಾರೆ ಅಂತಂದ್ರೆ ಸರಿಯಾಗಿ ಅವುಗಳನ್ನ ಕಳಿಸ್ಕೊಟ್ಟು ಆ ಸಿಸ್ಟಮ್ ಅನ್ನ ಹಾಳು ಮಾಡ್ತಕ್ಕಂಥದ್ದೇ ವೈರಸ್. ಕ್ವಶನ್ ನಂಬರ್ 50. When a person is harassed repeatedly by being followed, called, or be written to, he or she is targeted of. Option A, bullying. Option B, stalking. Option C, identity theft. Option D, phishing. ಓಕೆ, ಇಲ್ಲಿ ನೋಡಿ, ಹೆರಾಸ್ಮೆಂಟ್ ಅಂದ್ರೆ ಪರ್ಸನ್ ಹೆರಾಸ್ಮೆಂಟ್, ಹಿ ಆರ್ ಸಿ ಟಾರ್ಗೆಟ್ ಅಂದ್ರೆ ಯಾವುದಾದ್ರೂ ವ್ಯಕ್ತಿ ಅಥವಾ ಮಹಿಳೆಯನ್ನ ಹೆರಾಸ್ಮೆಂಟ್ ಮಾಡೋದಕ್ಕೋಸ್ಕರ
ರಿಪೀಟ್ ಆಗಿ ಅವರನ್ನೇ ಫಾಲೋ ಅಪ್ ಮಾಡ್ತಾ ಇದ್ರೆ ಅದಕ್ಕೆ ನಾವು ಏನಂತ ಕರಿತೀವಿ ಅಂತ ಕೇಳಿದರೆ ಅದಕ್ಕೆ ನಾವು ಸೈಬರ್ ಸ್ಟ್ಯಾಕ್ಲಿಂಗ್ ಅಂತ ಕರಿತೀವಿ. ಆಯ್ಕೆ 2 ಸರಿಯಾಗಿರ್ತಕ್ಕಂತಹ ಉತ್ತರ. ಓಕೆ, ಇಲ್ಲಿವರೆಗೂ ಕೂಡ ನಾವು ಏನ್ ಮಾಡಿದೀವಿಪ್ಪ ಅಂತಂದ್ರೆ ಸೈಬರ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಸಂಭವನೀಯ ಕೀ ಉತ್ತರಗಳನ್ನ ನೋಡಿದೀವಿ. ಹಾಗಾದ್ರೆ ನಾನು ಈ ರೀತಿಯಾಗಿರ್ತಕ್ಕಂತಹ ಕೀ ಆನ್ಸರ್ಗಳನ್ನ ಹೇಳಿದ್ದು ತಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇದೇ ರೀತಿ ನಮ್ಮ ಚಾನಲ್ ಅನ್ನ ಫಾಲೋ ಮಾಡಿ. ಇದೇ ರೀತಿ ಬರ್ತಕ್ಕಂಥ ಹೊಸ ಕ್ವಶನ್ ಪೇಪರ್ಗಳ ಕೀ ಆನ್ಸರ್ಗಳನ್ನು ಕೂಡ ಮುಂದಿನ ದಿನಮಾನಗಳಲ್ಲಿ ಚರ್ಚೆ ಮಾಡೋಣ ಅಂತ ಹೇಳ್ತಾ, ಇಲ್ಲಿವರೆಗೆ ಯಾರೆಲ್ಲ ವೀಕ್ಷಣೆ ಮಾಡಿದ್ದೀರಾ ಅವ್ರಿಗೆಲ್ಲರಿಗೂ ಕೂಡ ಥ್ಯಾಂಕ್ ಯು ಅಂತ ಹೇಳ್ತಾ ಈ ಕ್ಲಾಸನ್ನ ಇವತ್ತಿಗೆ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು.